45 ಇದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿ ಮೂವರು ತಮ್ಮದೇ ಆದ ಹೆಸರನ್ನ ಗಳಿಸ್ಕೊಂಡಿರುವಂಥ ನಟರು ಒಟ್ಟಿಗೆ ಬಂದಿದ್ದಾರೆ. ಸೊ ಈ ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದ್ರೆ, ಕಥೆನ ಇಲ್ಲೆಲ್ಲೂ ಹೇಳೋದಿಲ್ಲ. ಬಿಕಾಸ್ ಅವರು ಟ್ರೈಲರ್ನಲ್ಲಿ ತಮ್ಮ ಒನ್ ಲೈನ್ನ ಕೂಡ ಬಿಟ್ಕೊಟ್ಟಿರಲಿಲ್ಲ. ಆದ್ರಿಂದ ಸೊ ಸೂಪರ್ಫಿಷಿಯಲ್ ಆಗಿ ಹೇಳಬೇಕಂದ್ರೆ, ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಒಂದು ಕಷ್ಟಕ್ಕೆ ಸಿಗಾಕೊಂಡಿದೆ. ಈಗ ಅದರಿಂದ ಬಚಾವ್ ಆಗಬೇಕು, ಬಟ್ ಅದು ಕಷ್ಟ ಇದೆ. ಸೊ ಈ ಪ್ರಾಬ್ಲಮ್ ಏನು, ಇಲ್ಲಿ ಏನಾಗಿದೆ ಅಂಡ್ ಇದರಿಂದ ಅವರಿಗೆ ಹೊರಗೆ ಬರೋದಕ್ಕೆ ಆಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ, ಅದು ಇದರ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಮೊದಲಿಂದಾನು ಈ ಸಿನಿಮಾ ಬಗ್ಗೆ ಮಾತನಾಡ್ತಾ ಬಂದಿರೋದು ಅದರ ಬಗ್ಗೆನೇ. ಮಲ್ಟಿ ಸ್ಟಾರರ್ ಸಿನಿಮಾ, ಬಟ್ ಎಲ್ಲೂ ಕೂಡ ತುಂಬ ರೊಟೀನ್ ಆಗಿರುತ್ತೆ ಅಂತ ಅನ್ಸಿರ್ಲಿಲ್ಲ. ಆ ಥರನೇ ಪೋಸ್ಟರ್ಸ್ ಆಗಲಿ ಕಾಂಟೆಂಟ್ ಆಗಲಿ ಬರ್ತಾ ಇದ್ದದ್ದು. ಸೊ ಅದು ಸಿನಿಮಾದಲ್ಲೂ ಕಂಟಿನ್ಯೂ ಆಗಿದೆ. ಆಲ್ಮೋಸ್ಟ್ ಶುರುವಿಂದಾನೇ ಸಿನಿಮಾ ಡಿಫ್ರೆಂಟ್ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅದರ ಟ್ರೀಟ್ಮೆಂಟ್ ಕೂಡ ಹಾಗೇನೇ ಇತ್ತು. ಅದು ಎಡಿಟಿಂಗಲ್ಲಿ, ಪ್ರೆಸೆಂಟೇಷನಲ್ಲಿ ಗೊತ್ತಾಗುತ್ತೆ, ಓಕೆ ಸಮಥಿಂಗ್ ನ್ಯೂ ಅಂತ. ಸೊ ಇದು ಇಲ್ಲಿ ಮೇನ್ಲಿ ಗರುಡ ಪುರಾಣದ ಬಗ್ಗೆ ಮಾತನಾಡ್ತಾ ಹೋಗುತ್ತೆ. ಅದರಲ್ಲಿರೋದನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಗೊತ್ತಿದ್ದವರಿಗೆ ಹಾಗೆ ಗೊತ್ತಿಲ್ಲದೆ ಇದ್ದವರಿಗೆ ಸಿನಿಮಾ ಸ್ವಲ್ಪ ಇಂಟ್ರಿಗಿಂಗ್ ಅಂತ ಅನ್ಸುತ್ತೆ. ಆ ಸ್ಪೇಸಲ್ಲಿ ಓಕೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಏನು ಕನೆಕ್ಷನ್ಗಳು, ಇಲ್ಲಿ ಮೆಟಫರ್ಸ್ ಏನಾದರೂ ಇದಾವ, ಹೇಗೆ ಮುಂದುವರಿಯುತ್ತೆ ಕತೆ, ಹೀಗೆ ಈ ಥರದ ಕ್ವಶನ್ಗಳನ್ನು, ಯೋಚನೆಗಳನ್ನು ಸಿನಿಮಾ ಹುಟ್ಟಿಸುತ್ತೆ. ಅದು ಇದರ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಶಿವಣ್ಣ ಅವರು, ನನಗೆ ಇದರಲ್ಲಿ ಶಿವಣ್ಣ ಅವರನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಇಷ್ಟ ಆಯಿತು. ಆ ಪಾತ್ರ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ಮುಂದೆನೂ ಮಾತಾಡೋಣ. ಬಟ್ ಆ ಲುಕ್ ಆಗಲಿ, ಆ ಸಣ್ಣ ಕ್ವರ್ಕಿನೆಸ್ ಆಗಲಿ, ಯಂಗ್ ಆಗಿರೋ ಮುದುಕ, ಸೊ ಆ ಮಾಡರ್ನ್ ಟಚ್ ಆಗಲಿ, ಅದರ ಜೊತೆಗೆ ಅವರು ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇವೆಲ್ಲ ಆ್ಯಕ್ಚುಲಿ ಶಿವಣ್ಣ ಬರ್ತಾ ಇದ್ದಾರೆ ಅಂದಾಗಲೇ ನಿಮಗೆ ಒಂದು ಎನರ್ಜಿ ಬರೋದು. ಪರ್ಸ್ನಲಿ ಆ ಪಾತ್ರ ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಒಂದಷ್ಟು ಫ್ಯಾನ್ ಸರ್ವಿಸ್ ಕೂಡ ಇದೆ, ಚೆನ್ನಾಗೇ ಇದೆ. ಒಂದಷ್ಟು ಕಾಮಿಡಿ, ಒಂದಷ್ಟು ರೆಫರೆನ್ಸ್ಗಳು, ಒಂದಷ್ಟು ಹಾಡುಗಳು, ಒಂದಷ್ಟು ಸಿಚುವೇಶನ್ಸ್. ಸೊ ಆ ಪಾರ್ಟ್ ಸಿನಿಮಾಗೆ, ಈ ಕಾನ್ಸೆಪ್ಟ್ಗೆ ಹೆಲ್ಪ್ ಮಾಡ್ತಾ ಇಲ್ವಾ ಅನ್ನೋದನ್ನು ಸೈಡ್ಗೆ ಇಟ್ಟರೆ ಸಿನಿಮಾ ನೋಡಬೇಕಾದ್ರೆ ಡೆಫಿನೆಟ್ಲಿ ಖುಷಿ ಕೊಟ್ವು. ಆ್ಯಂಡ್ ಒಂದಷ್ಟು ಸಣ್ಣದಾಗಿ ನಗುನ ಕೂಡ ತರಿಸಿದ್ವು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಮ್ಯೂಸಿಕ್, ಜನ್ಯ ಅವರು ಈ ಸಾರಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ತುಂಬ ವೆರೈಟಿ ಆಫ್ ಮ್ಯೂಸಿಕ್ನ ನೀವು ನೋಡ್ಬೋದು. ಒಂದೆರಡು ಇಂಗ್ಲೀಷ್ ಲಿರಿಕ್ಸ್ ಇರುವಂಥ ಸ್ಕೋರ್ಗಳು, ರಿಯಲಿ ಲೈಕ್ ದೆಮ್. ಸ್ಪೆಷಲಿ ಶಿವಣ್ಣ ಅವರು ಮತ್ತು ರಾಜ್ ಅವರು ಸ್ಕೂಟರ್ನಲ್ಲಿ ಹೋಗಬೇಕಾದ್ರೆ ಸೊ ಸಮಥಿಂಗ್ ಆ ಒಂದು ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ವೈಬನ್ನು ಕೊಡೋದಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಆ ಸ್ಕೋರ್ಗಳಲ್ಲಿ ಗೊತ್ತಾಗ್ತಾ ಇತ್ತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ, ಶಿವಣ್ಣ ಯೂಶುವಲ್ ಅವರ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ. ಉಪ್ಪಿ ಅವರು ಕೂಡ ಅವರದ್ದೇ ಝೋನಲ್ಲಿ ಇದ್ರು ಅಂತ ಅನ್ನಿಸ್ತು. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರದ್ದು ವೆರಿ ವಲ್ನರಬಲ್ ಪಾತ್ರ ಇಲ್ಲಿ. ಸೊ ಅದಕ್ಕೆ ತಕ್ಕ ಹಾಗೆ ಹೇಗೆ ಬೇಕಿತ್ತೋ ಅದನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾದಲ್ಲಿ ತಗೊಂಡಿರುವಂಥ ಕಾನ್ಸೆಪ್ಟಲ್ಲಿ ತುಂಬ ಪೊಟೆನ್ಷಿಯಲ್ ಇತ್ತು, ಬಟ್ ಅದನ್ನು ಬಳಸ್ಕೊಳ್ಳಿಲ್ಲ ಅಂತ ಅನಿಸ್ತು. ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಇಲ್ಲಿನ ಡೀಟೇಲಿಂಗ್ ತನಕನೂ ಸಿನಿಮಾ ತುಂಬ ಹಿಂದೆ ಉಳಿದಿದೆ ಅನ್ನೋ ಫೀಲ್ ಬರುತ್ತೆ. ಇಷ್ಟೆಲ್ಲ ಎಸ್ಟಾಬ್ಲಿಷ್ಮೆಂಟ್ಗೆ ಈ ಥರದ ಟ್ರೀಟ್ಮೆಂಟ್ ವರ್ಕ್ ಆಗಲಿಲ್ಲ ಅಂತಲೂ ಹೇಳ್ಬೋದೇನೋ. ಅಂದರೆ ಆಗಲೇ ಹೇಳಿದ ಹಾಗೆ ನಿಮಗೆ ಕ್ವಶನ್ಸ್ ಹುಟ್ಟತ್ವೆ. ಆ್ಯಂಡ್ ದೆನ್ ಇಂಟರ್ವ್ಯೂಂಗ್ ಆಗು ಇರುತ್ತೆ ಸಿನಿಮಾ. ಬಟ್ ಆ ಭಾಗದ ನಂತರ ಏನೋ ಒಂದು ಭಾವನೆ ಬರಬೇಕು, ಅದು ಬರೋದಿಲ್ಲ. ಸಿನಿಮಾ ಅಲ್ಲೇ ಇದೆ, ಅದನ್ನೇ ರಿಪೀಟ್ ಮಾಡ್ತಾ ಇದೆ. ಆ ಸೊಲ್ಯೂಷನ್ ಏನು, ಡೆಸ್ಟಿನೇಷನ್ ಏನು ಅನ್ನೋ ಒಂದು ಕ್ಲಾರಿಟಿ ಸಿಗಬೇಕಲ್ವ, ಅದು ಸಿಗೋದಿಲ್ಲ. ಆಫ್ಟರ್ ಎ ಪಾಯಿಂಟ್ ಇದೊಂಥರ ರೆಕಗ್ನೈಸ್ ಮಾಡದೇ ಇರೋ ಸ್ಪೇಸ್ಗೆ ಹೋಯಿತು ಅಂತ ಹೇಳ್ಬೋದೇನೋ. ಅಲ್ಲಿ ಹೊಸ ಮೂಮೆಂಟ್ಸ್ ಅಥವಾ ಹೊಸ ವಿಷಯ ನಡೀತಾ ಇದ್ರೂ ಸಹ ನೀವು ಫ್ಲ್ಯಾಟಾಗೇ ನೋಡ್ತಾ ಇರ್ತೀರ. ಬಿಕಾಸ್ ಆ ಕನೆಕ್ಷನ್ನ ಅಲ್ಲಿ ಕಳ್ಕೊಂಡಿತ್ತು ಸಿನಿಮಾ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಡೀಟೇಲ್ ಸಮೇತ ಮಾತಾಡ್ಬೋದು, ಬಟ್ ಈಗ ಅದನ್ನು ಹೇಳೋದಕ್ಕಾಗೋದಿಲ್ಲ. ಇದರ ಎಕ್ಸಿಕ್ಯೂಷನ್ ಕೂಡ ತುಂಬ ಅಂಡರ್ವೆಲ್ಮಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಸೀಕ್ವೆನ್ಸ್ಗಳಲ್ಲಿ, ಸ್ಪೆಷಲಿ ಕ್ಲೈಮ್ಯಾಕ್ಸ್, ಅದೇ ಸಿನಿಮಾದ ಸ್ಟ್ರಾಂಗ್ ಪಾಯಿಂಟ್, ಆ ಸೆಲ್ಲಿಂಗ್ ಪಾಯಿಂಟ್ ಅಂತ ಇಟ್ಕೊಂಡಿರುವಾಗ ಅದರ ಎಕ್ಸಿಕ್ಯೂಷನ್ ಅಥವಾ ಅದರ ಕ್ವಾಲಿಟಿ ಇನ್ನೂ ಹೆಚ್ಚಿರಬೇಕಿತ್ತು ಅಂತ ಅನ್ನಿಸ್ತು. ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬಾ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ಅರ್ಜುನ್ ಜನ್ಯ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಈ ಥರದ ಕಾನ್ಸೆಪ್ಟನ್ನು ತೊಗೊಂಡಿರೋದು, ಒಂದು ಸೇಫ್ ರೂಟನ್ನು ತಗೊಳ್ಳದೇ ಇರೋದು ಡೆಫಿನೆಟ್ಲಿ ಅಪ್ರಿಷಿಯೇಷನ್ನ ಡಿಸರ್ವ್ ಮಾಡುತ್ತೆ. ಬಟ್ ಆಲ್ಸೋ ಒಂದಷ್ಟು ಫ್ಯಾನ್ ಸರ್ವಿಸ್ನ ತುಂಬ ಸಟಲಾಗಿ ತಂದಿದ್ದಾರೆ. ಬಟ್ ಅದನ್ನು ಬಿಟ್ಟು ಮೇಲೆ ಹೇಳಿದ ಹಾಗೆ ಅವರು ತಗೊಂಡಿದಂಥ ಕಾನ್ಸೆಪ್ಟನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಆಲ್ಸೋ ಹೋಲ್ ಸಿನಿಮಾದ ಎಕ್ಸಿಕ್ಯೂಷನ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.